ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ಕೂಡ ನೀವೇ ಮೊದಲು ನೋಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಮೊದಲೇ ಬರುತ್ತೆ. ಓಕೆ, ತಡ ಮಾಡದೆ ನಂದಗೋಕುಲ ಗುರುವಾರ ಸಂಚಿಕೆ ಏನಾಗುತ್ತೆ ಅಂತ ಸ್ಟಾರ್ಟ್ ಮಾಡಿಬಿಡೋಣ. ಇವತ್ತಿನ ಎಪಿಸೋಡ್ನಲ್ಲಿ ವಲ್ಲಭ ಫುಡ್ ಡೆಲಿವರಿ ಮಾಡೋಕ್ಕೆ ಹೋದಾಗ ಶ್ರೀಕಂಠ ಮತ್ತು ಅವನ ಟೀಮ್ ಅವರು ಕಿರಿಕ್ ಮಾಡ್ಕೊತಾರೆ. ಸರಿ ಅಂತ ಹೇಳಿ ಆದರೂ ಕೂಡ ವಲ್ಲಭ ಮುಖದ ಮೇಲೆ ಅವ್ನು ದುಡ್ಡು ಬಿಸಾಕಿದ್ರು ಕೂಡ ಶ್ರೀಕಂಠ ಅವನೇನು ಮಾತಾಡದೆ ಬರ್ತಾ ಇರ್ತಾನೆ. ಬಂದು ಗಾಡಿ ಹತ್ತಬೇಕಾದ್ರೆ ಶ್ರೀಕಂಠ ಅವನು ಮಾತು ಹೇಳ್ತಾನೆ, ಈ ಡಬ್ಬ ಕೆಲಸ ಮಾಡೋಕ್ಕೆ ಈ ಡಬ್ಬ ಗಾಡಿ ತೊಗೊಂಬರ್ಬೇಕಾ ಅಂತ ಹೇಳ್ತಾನೆ. ಆ ಗಾಡಿ ಬಗ್ಗೆ ಮಾತಾಡಿದ್ದು ಕೇಳಿಸ್ಕೊಂಡು ವಲ್ಲಭಗೆ ತುಂಬ ಕೋಪ ಬಂದ್ಬಿಡುತ್ತೆ. ಕೋಪ ಬಂದು ಗಾಡಿಯಿಂದ ಇಳಿದು ಅವ್ನಿಗೆ ಸರಿಯಾಗಿ ಹೊಡಿತಾನೆ ಶ್ರೀಕಂಠಗೆ ಮತ್ತು ಅವ್ರ ಟೀಮ್ಗೆ ಎಲ್ರಿಗೂ ಕೂಡ ಸರಿಯಾಗಿ ಹೊಡಿತಾನೆ. ಹೊಡೆದ್ಬಿಟ್ಟು ಲಾಸ್ಟಲ್ಲಿ ಶ್ರೀಕಂಠ ಕತ್ತಿನ ಪಟ್ಟಿ ಹಿಡ್ಕೊಂಡು ಹೇಳ್ತಾ ಇದ್ದಾನೆ, ಅಲ್ಲ ಕಣೋ, ನೀನು ನಮ್ಮಪ್ಪ ನಿಮ್ಮ ದೊಡ್ಡಪ್ಪ ಅವ್ರ ದುಡ್ಡು ತಿನ್ಕೊಂಡೇ ಬದುಕಿ ಇಷ್ಟು ದುರಹಂಕಾರ ತೋರಿಸ್ಬೇಕಾದ್ರೆ ನಾನು ಸ್ವಾಭಿಮಾನದಿಂದ ದುಡಿತಾ ಇರೋದು. ನನ್ನ ಕೆಲಸದ ಬಗ್ಗೆ ನನಗೆ ಹೆಮ್ಮೆ ಇದೆ, ನಂದು ಒಂದೊಂದು ರೂಪಾಯಿನಲ್ಲೂ ನನ್ನ ಸ್ವಾಭಿಮಾನ ಇದೆ. ಅಂಥದ್ರಲ್ಲಿ ನಾನು ಸ್ವಾಭಿಮಾನದಿಂದ ದುಡ್ಕೊಂಡು ತಿಂತಾ ಇರೋನಿಗೆ ನೀನು ಅಂದರೆ ಬಿಟ್ಬಿಡ್ತೀನಿ ನಾನು, ಹುಷಾರ್ ಅಂತ ಹೇಳಿ ಅವ್ನಿಗೊಂದು ವಾರ್ನ್ ಮಾಡಿಬಿಟ್ಟು ಗಾಡಿ ಹತ್ತಾಗಿ ಬರ್ತಾನೆ. ಗಾಡಿ ಹತ್ತಾಗಿ ಬಂದಾಗ ಸುಂದರ ಹೇಳ್ತಾ ಇದ್ದಾನೆ, ಸಖತ್ತಾಗಿ ಮಾಡಿದೆ ವಲ್ಲಭ, ಹೆಂಗೆ ಅಂದರೆ ಸರಿಯಾಗಿ ಮಾಡಿದೆ ಬಿಡು ಅಂತ ಹೇಳ್ತಾನೆ. ಅದಕ್ಕೆ ವಲ್ಲಭ, ಇಲ್ಲ ಮತ್ತೆ ಸುಮ್ಮನೆ ಬಿಟ್ಬಿಡ್ತೀವ ಮಾವ, ನಾವು ಕಷ್ಟಪಟ್ಟು ಆಕಾಶದ ಕಡೆ ತಲೆ ಮಾಡಿ ಭೂಮಿಗೆ ಬೇವ್ರು ದುಡ್ಕೊಂಡು ತಿನ್ನೋರಿಗೆ ನಾವು ಹಿಂಗೆ ಮಾತಾಡಬೇಕಾದ್ರೆ ಬಿಟ್ಬಿಡೋಕ್ಕಾಗತ್ತಾ ಇವ್ರನ್ನ? ಸರಿ ಸರಿ ಮಾವ, ಪಂಚ್ ಡೈಲಾಗ್ ಹೇಳಾದ್ಮೇಲೆ ನಾವು ಇಲ್ಲಿ ಇರಬಾರ್ದು, ಹೋಗ್ತಾ ಇರಬೇಕು ಅಂತ ಹೇಳಿ ಗಾಡಿ ಎತ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಮತ್ತಿನ್ನೊಂದು ಕಡೆ ಕೇಶವ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮೀನಾಗಿ ಬೈಕೊಂಡು ಹೋಗ್ತಾ ಇರ್ತಾನೆ. ಅಲ್ಲ, ಈ ಮೀನಾಗಿ ಏನಾಗಿದೆ, ಇವತ್ತು ನಾಳೆ ಇದ್ಬಿಟ್ಟು ನಾಡ್ದು ಹೊಂಟೋಗೋಣ ಮನೆ ಬಿಟ್ಟು ಅಂತ ಹೇಳ್ತಾಳಲ್ಲ, ಇನ್ನೆರಡು ದಿನದಲ್ಲಿ ನನ್ನ ಮನಸ್ಥಿತಿ ಚೇಂಜ್ ಆಗಿಬಿಡುತ್ತಾ? ಸಾಧ್ಯನೇ ಇಲ್ಲ. ಅಯ್ಯೋ ಅಂದ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ತಾತ ರೋಡ್ ಕ್ರಾಸ್ ಮಾಡೋಕ್ಕಾಗದೆ ಅಲ್ಲಿ ಪರದಾಡ್ತಾ ಇರ್ತಾರೆ. ಅದನ್ನು ನೋಡ್ಬಿಟ್ಟು ಕೇಶವ, ಅಯ್ಯೋ ತಾತ ನಿಂತ್ಕೊಳ್ಳಿ, ನಾನು ಕ್ರಾಸ್ ಮಾಡಿಸ್ತೀನಿ, ಎಲ್ಲಿಗೆ ಬಿಡ್ಬೇಕು ನಿಮ್ಮನ್ನ? ಆ ಕಡೆ ಬಸ್ ಸ್ಟಾಪ್ಗೆ. ಸರಿ ಬಿಡ್ತೀನಿ ಬನ್ನಿ ಅಂತ ಆ ಕಡೆ ಬಸ್ ಸ್ಟಾಪಿಗೆ ಬಿಟ್ಬಿಟ್ಟು ತಾತನ ಕೇಳ್ತಾ ಇದ್ದಾನೆ, ತಾತ ನಿಮ್ಮನ್ನು ಬಸ್ಸಿಂದ ಇಳಿದ್ಮೇಲೆ ಇಳಿಸ್ಕೊಳಕ್ಕೆ ಯಾರಾದರೂ ಬರ್ತಾರಾ ಅಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ತಾತ, ಹೂನಪ್ಪ ಬರ್ತಾನೆ ಮಗ ಬರ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಕೇಶವ ಮತ್ತೆ ದುಡ್ಡಿದೆಯಾ ತಾತ ಬಸ್ ಚಾರ್ಜ್ಗೆಲ್ಲ ಅಂತ ಕೇಳ್ತಾರೆ. ಅದಕ್ಕೆ ತಾತ, ಹೂನಪ್ಪ ಇದೆ ಅಂತ ತೊದಲಿಸ್ಕೊಂಡು ಹೇಳ್ತಾರೆ. ಅದಕ್ಕೆ ಕೇಶವ ಹೇಳ್ತಾ ಇದ್ದಾನೆ, ಅಲ್ಲ ತಾತ, ದುಡ್ಡೇ ಇಲ್ಲ ಅಂತ ನಿಮ್ಮ ಮುಖನೇ ಹೇಳ್ತಾ ಇದ್ದೀವಿ, ಏನು ತಾತ ನೀವು ತಗೊಳ್ಳಿ ಅಂತ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಹೇಳ್ಬಿಟ್ಟು ಹೊರಡ್ತಾ ಇರ್ತಾನೆ. ಹೊರಡ್ತಿರ್ಬೇಕಾದ್ರೆ ತಾತ ಅವ್ನ ಕೈ ಇಟ್ಕೊಂಡು ಮತ್ತೆ ಹೇಳ್ತಾರೆ, ಅಲ್ಲಪ್ಪ ನೀನು ಎಷ್ಟು ಒಳ್ಳೆ ಹುಡುಗ, ನಾನು ಯಾರು ಅಂತ ಗುರುತು ಪರಿಚಯನೇ ಇಲ್ಲ, ನನಗೆ ನೀನು ದುಡ್ಡು ಕೊಟ್ಬಿಟ್ಟು ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳ್ತೀಯ. ಅಂಥದ್ರಲ್ಲಿ ನಿಮ್ಮಪ್ಪ ಅಮ್ಮನ ನೀವು ಎಷ್ಟು ಚೆನ್ನಾಗಿ ನೋಡ್ಕೊಬೋದು. ನಿಮ್ಮಪ್ಪ ಅಮ್ಮನೇ ಪುಣ್ಯವಂತರು, ಎಲ್ಲ ತಂದೆ ತಾಯಿಗೂ ನಿನ್ನಂಥ ಮಕ್ಕಳೇ ಸಿಗ್ಲಪ್ಪ. ಯಾವತ್ತೂ ಮಾವಿನ ಮರದಲ್ಲಿ ಮಾವಿನ ಹಣ್ಣೇ ಬಿಡೋದು, ಅದೇ ಥರ ಒಳ್ಳೆ ಸ್ವಾಭಿಮಾನ ಕಲಿಸಿದ್ರು ನಿಮ್ಮ ತಂದೆ. ಯಾರಪ್ಪ ತಂದೆ ಅಂತ ಹೇಳಿ ಹೊಗಳುತ್ತಾರೆ ಅವರಪ್ಪನ. ಅದನ್ನು ಕೇಳಿಸ್ಕೊಂಡಿದ್ವಲ್ಲ ಸರಿ ಅಂತ ಅಲ್ಲಿಂದ ಹೊರಟುಬಿಟ್ಟು, ಅಲ್ಲ ಈ ತಾತನೂ ಕೂಡ ನಮ್ಮಪ್ಪನೇ ಹೊಗಳುತ್ತಾರೆ, ನಮ್ಮಪ್ಪನೇ ಸ್ವಾಭಿಮಾನ ಕಲಿಸಿರೋದಿರ್ಬೋದು, ಆದರೆ ಪಾಲಿಸ್ತಾ ಇರೋದು ನಾನು ತಾನೇ, ನನ್ನನ್ನು ಸ್ವಲ್ಪ ಹೊಗಳ್ಬೋದಿತ್ತು ತಾನೆ ಅಂತ ಅಂದ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಮತ್ತಿನ್ನೊಂದು ಕಡೆ ವಲ್ಲಭ ಸುಂದ್ರನ ಅರ್ಧ ದಾರಿಲೇ ಡ್ರಾಪ್ ಮಾಡಿಬಿಟ್ಟು ಹೋಗ್ತಾ ಇರ್ತಾನೆ. ಆಗ ಸುಂದರ ಹೇಳ್ತಾನೆ, ಈ ಅಂಗಡಿ ಇನ್ನೂ ಅಷ್ಟು ದೂರ ಇದೆ, ಇಲ್ಲೇ ಬಿಡ್ತಿದ್ಯಲ್ಲ ವಲ್ಲಭ ನೀನು ಅಂತ ಕೇಳ್ತಾರೆ. ಅದಕ್ಕೆ ವಲ್ಲಭ ಹೇಳ್ತಾನೆ, ಅಲ್ಲಮ್ಮವ್ವ, ನಾನೇನಾದ್ರೂ ಇಲ್ಲಿ ಬಿಟ್ಟಿರೋದು ಆ ಅಂಗಡಿ ಹತ್ರ ಬಿಟ್ಟರೆ ಆ ವಜ್ರಮುನಿ ನೋಡ್ಬಿಟ್ಟು ನಮ್ಮನ್ನು ಬಿಡ್ತಾರೆ, ನಿನ್ನ ಇಬ್ಬರೂ ಬೈದು ಬಿಸಾಕ್ತಾರೆ, ನೀನು ಯಾಕೆ ಆ ಕೆಲ್ಸಕ್ಕೆ ಬಾರ್ದೋಗಿರೋನ ಜೊತೆ ಹೋಗಿದೆ ಅಂತ ನಿನಗೂ ಬೈತಾರೆ ಅಂತ ಹೇಳ್ತಾನೆ. ಅದಕ್ಕೆ ಸುಂದರ, ಹೌದೌದು ಅದೇನೋ ಕರೆಕ್ಟು, ಇಲ್ಲೇ ಬಿಟ್ಟುಬಿಡು ನನ್ನನ್ನು. ಅದೆಲ್ಲ ಸರಿ ವಲ್ಲಭ, ನನಗೊಂದು ಡೌಟು, ನಿನಗೆ ಶ್ರೀಕಂಠ ನಿನ್ನ ಮುಖದ ಮೇಲೆ ದುಡ್ಡು ಬಿಸಾಕ್ದಾಗಲೂ ನಿಂಗೆ ಕೋಪ ಬರಲಿಲ್ಲ, ನಿನ್ನ ಜೊತೆ ಬೇಡದವ್ರ ಥರ ಮಾತಾಡಿದಾಗಲೂ ಕೋಪ ಬರಲಿಲ್ಲ, ಆದರೆ ನಿನಗೆ ಗಾಡಿ ಬಗ್ಗೆ ಮಾತಾಡಿದ ತಕ್ಷಣ ಯಾಕೆ ಕೋಪ ಬಂದುಬಿಡ್ತು ಅಂತ ಕೇಳ್ತಾನೆ. ಅದಕ್ಕೆ ವಲ್ಲಭ ಹೇಳ್ತಾನೆ, ಅಲ್ಲ ಮಾವ, ನನಗೆ ಈ ಗಾಡಿ ಮೇಲೆ ತುಂಬ ಸೆಂಟಿಮೆಂಟ್ ಇದೆ. ಈ ಗಾಡಿ ನನಗೆ ಒಂಥರ ಫಸ್ಟ್ ಗರ್ಲ್ ಫ್ರೆಂಡ್ ಇದ್ದಂಗೆ. ನಾನು ಎಷ್ಟೊಂದು ಸಲ ಬೇಜಾರಾದಾಗ, ನನ್ನ ಮನ್ಸಿಗೆ ನೋವಾದಾಗ ನಾನು ಒಬ್ಬೊಬ್ಬನೇ ಇದನ್ನು ತಪ್ಪಿಕೊಂಡು ಹತ್ತಿದ್ದೀನಿ, ಎಷ್ಟೊಂದು ದೂರ ಹೋಗಿದ್ದೀನಿ, ಎಷ್ಟೋ ನನಗೆ ಪ್ರೀತಿ ಕೊಟ್ಟಿದೆ ಈ ಗಾಡಿ. ಅಷ್ಟೇ ಅಲ್ಲದೆ ಇದು ನಮ್ಮಪ್ಪ ನನಗೆ ಕೊಡಿಸಿರೋ ಮೊದಲನೇ ಗಿಫ್ಟು. ನಾನು ಬೇಕು ಅಂತ ಇಷ್ಟಪಟ್ಟೆ ನಮ್ಮಮ್ಮನಿಗೆ ಹೇಳಿ, ನಮ್ಮಪ್ಪಂಗೆ ಅಪ್ರೋಚ್ ಮಾಡಿ ನಮ್ಮಪ್ಪ ಕೊಡಿಸ್ಬಿಟ್ಟು ಹುಷಾರು ಅಂತ ಹೇಳಿ ನನಗೆ ಕೈಗೆ ಗಾಡಿಗೆ ಕೊಟ್ಟಿರೋದು ತುಂಬ ನೆನಪಿದೆ. ಮತ್ತು ನಾನು ಇವತ್ತು ಒಂದೊಂದು ರೂಪಾಯಿನೂ ದುಡ್ಕೊಂಡು ತಿಂತಾಯಿದ್ದೀನಿ. ನಮ್ಮಪ್ಪನಿಗೆ 8,500 ತಿಂಗಳ ಕೊಡೋಕ್ಕೆ ಒಪ್ಕೊಂಡಿದ್ದೀನಿ ನಾನು ಕಮಿಟ್ಮೆಂಟ್. ಅಂದರೆ ಅದಕ್ಕೆ ಕಾರಣ ಈ ಗಾಡಿನೇ. ಈ ಗಾಡಿ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಬಿಟ್ಬಿಡ್ತೀನಿ ನಮ್ಮವ್ವ ಅಂತ ಹೇಳ್ತಾನೆ. ಅದಕ್ಕೆ ಸುಂದರ ಹೇಳ್ತಾವನೆ, ಏನೇ ಹೇಳುವಲ್ಲಬ್ಬ ನೀನು, ನಿಮ್ಮ ತಂದೆ ಮೇಲೆ ನಿಂಗೆ ತುಂಬ ಪ್ರೀತಿ ಇದೆ. ಅಯ್ಯೋ ಪಾಪ, ಎಷ್ಟು ಒಳ್ಳೆ ಹುಡುಗ ನೀನು. ಸರಿ ನಾನು ಇನ್ಮೇಲೆ ಹೊರಡ್ತೀನಿ ಮಾವ, ನೀವು ಹೋಗಿ ಅಲ್ಲಿ ಕೆಲ್ಸಕ್ಕೆ ಅಂಗಡಿ ಹತ್ರ ಅಂತ ಹೇಳಿ ವಲ್ಲಭ ಅಲ್ಲಿಂದ ಹೊರಡ್ತಾನೆ. ಆವಾಗ ಸುಂದರ ಅವ್ರು ಹೇಳ್ತಾ ಇದ್ದಾರೆ, ಅಯ್ಯೋ ಎಷ್ಟು ಒಳ್ಳೆ ಹುಡುಗ ವಲ್ಲಭ, ಅವ್ರ ತಂದೆ ಮೇಲೆ ಅಷ್ಟು ಪ್ರೀತಿ ಇದೆ, ಆದರೆ ಯಾಕೆ ನಮ್ಮ ಮಾವ ಅದನ್ನು ಅರ್ಥನೇ ಮಾಡ್ಕೊಳ್ಳಲ್ಲ, ಯಾವಾಗಲೂ ಕಯ್ಯ ಅಂತ ಇರ್ತಾರೆ ಅಂತ ಅಂದ್ಕೊಂಡು ಅವನು ಅಲ್ಲಿಂದ ಹೊರಡ್ತಾನೆ.
ಮತ್ತಿನ್ನೊಂದು ಕಡೆ ಪ್ರಿಯಾ ಮತ್ತು ಗಿರ್ಜಾ ಇಬ್ಬರು ಕೂಡ ಅತ್ತೆ ಸೊಸೆದಿರು ಚೌಕಾಬಾರ ಆಡ್ತಾ ಇರ್ತಾರೆ. ಚೌಕಾಬಾರ ಆಡಬೇಕಾದ್ರೆ ಗಿರ್ಜಾ ಒಂದೇ ಕಾಯಿನೆ ನಡೆಸ್ತಾ ಇರ್ತಾರೆ. ಅದನ್ನು ನೋಡಿದ ಪ್ರಿಯಾ ಹೇಳ್ತಾಳೆ, ಅಲ್ಲ ಅತ್ತೆ ಈಗಲೂ ಇದೇ ಕಾಯಿನೆ ನಡೆಸ್ತಾ ಇದ್ದೀರಾ ನೀವು, ಯಾಕೆ ಒಂದೇ ಕಾಯಿನೆ ನಡೆಸ್ತಾ ಇದ್ದೀರಾ? ನೋಡಿ ಚೌಕಾಬಾರ ಎಷ್ಟು ವಿಪರ್ಯಾಸ ಅಲ್ವಾ ಅತ್ತೆ, 4 ಕಾಯಿನೂ ಗಟ್ಟದಲ್ಲೇ ಇದ್ದರೆ ಎಲ್ಲನೂ ಸೇಫು ಒಂಥರ, ಒಂದು ಒಗ್ಗಟ್ಟು ಕುಟುಂಬ ಒಂದೇ ಕಡೆ ಇದ್ದಂಗೆ. ಆ ಘಟ್ಟದಿಂದ ಒಂದು ಕಾಯಿನ ತೆಗೆದ್ರೆ ಅದಕ್ಕೆ ಸೇಫೇ ಇರಲ್ಲ ನೋಡಿ, ಅದು ಸೇಫ್ ಇಲ್ದೇ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದೇ ಥರ ಅಲ್ವಾ ಅತ್ತೆ, ಒಂದು ಒಗ್ಗಟ್ಟಿನ ಕುಟುಂಬದಲ್ಲಿ ಒಬ್ಬರು ಆಚೆ ಬಂದರೆ ಆ ಕುಟುಂಬಕ್ಕೇ ನೆಮ್ಮದಿ ಇರಲ್ಲ ಅಲ್ವಾ ಅಂತ ಹೇಳ್ತಿರ್ತಾಳೆ. ಆಗ ಗಿರಿಜಾ ಮನಸಲ್ಲೇ ಅನ್ಕೊತಾ ಇದ್ದಾಳೆ, ಹೌದು ಈ ಆಟದ ಥರನೇ ಕೇಶವ ಏನಾದ್ರೂ ನಮ್ಮ ಮನೆ ಬಿಟ್ಟು ಹೊಂಟೋದ್ರೆ ನಮ್ಮ ಮನೇಲಿ ನೆಮ್ಮದಿನೇ ಇಲ್ದಂಗೆ ಆಗೋಗುತ್ತೆ. ಕೇಶವ ಈ ಮನೆ ಬಿಟ್ಟು ಹೋಗ್ದಂಗೆ ನಾನು ನೋಡ್ಕೊಬೇಕು. ಮೀನಾ ಮಾತು ಕೊಟ್ಟಿದ್ದಾಳೆ, ಆದರೂ ಕೂಡ ನಾನು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಆಟದಿಂದ ಎದ್ದೋಗ್ತಿರ್ತಾಳೆ. ಪ್ರಿಯಾ ಅದನ್ನ ನೋಡಿ, ಅತ್ತೆ ಇನ್ನೂ ಆಟ ಮುಗ್ದಿಲ್ಲ, ನೀವಾಗಲೇ ಎದ್ದೋಗ್ತಾ ಇದ್ದೀರಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಗಿರ್ಜಾ, ಇಲ್ಲಮ್ಮ ದೇವ್ರ ಆಟ ಇನ್ನೂ ಮುಗ್ದಿಲ್ಲ ಅಂತ ಹೇಳಿಬಿಟ್ಟು ಎದ್ದೊಂಟೋಗ್ತಾಳೆ. ಪ್ರಿಯಾ ಮನಸಲ್ಲೇ ಅನ್ಕೊತಾಳೆ, ಯಾಕೆ ಅತ್ತೆ ದೇವ್ರ ಆಟ ಅಂತೆಲ್ಲ ಹೇಳೋದ್ರಲ್ಲ ಅಂತ ಅವಳು ಅನ್ಕೊತಾಳೆ. ಮತ್ತಿನ್ನೊಂದು ಕಡೆ ವಲ್ಲಭ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಅಮೂಲ್ಯ ಬರ್ತಾಳೆ. ಅದಕ್ಕೆ ಇವನು ವಲ್ಲಭ, ಏನೇ ಮಾಡ್ತಾ ಇದೆಯಾ, ನಾನು ಡ್ರೆಸ್ ಚೇಂಜ್ ಮಾಡ್ತಾ ಇಲ್ವೇನೆ, ಗಂಡು ಮಕ್ಳಿಗೂ ಶೀಲ ಇದೆ ಅನ್ನೋದು ಗೊತ್ತಾಗಲ್ವೇನು, ಗಂಡು ಮಕ್ಳು ಡ್ರೆಸ್ ಚೇಂಜ್ ಮಾಡುವಾಗ ನಾಟ್ ಮಾಡ್ಬಿಟ್ಟು ಬರ್ಬೇಕು ಡೋರ್ನ ಅನ್ನೋದು ಅಂತ ಹೇಳ್ತಾನೆ. ಅದಕ್ಕೆ ಅಮೂಲ್ಯ, ನೀನು ತುಂಬ ಓವರಾಗಿ ಆಡಬೇಡ ಕಣೋ, ಅಷ್ಟಕ್ಕೂ ನಾನು ಏನೂ ನೋಡಿಲ್ಲ, ನೀನು ಅದರಲ್ಲೂ ಬನೀನ್ ಹಾಕಿದ್ಯಾ, ಬಾಯಿ ಮುಚ್ಕೊಂಡು ಡ್ರೆಸ್ ಚೇಂಜ್ ಮಾಡು ಅಂತ ಹೇಳಿಬಿಟ್ಟು ಕತ್ತೆತ್ತಾಳೆ. ಅವ್ನು ಕತ್ತತ್ರ ಗಾಯ ಆಗಿರೋದು ಕಾಣಿಸುತ್ತೆ. ಅದಕ್ಕೆ ವಲ್ಲಭ ಏನೋ ಇದು ಕಾಟ್ಪಪ್ಪ, ಇಲ್ಲಿ ನಿನ್ನ ಕತ್ತತ್ರ ಗಾಯ ಆಗಿದೆಯಲ್ಲ ಏನು ಅಂತ ಹೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಅಯ್ಯೋ ಇವತ್ತು ಬರ್ಬೇಕಾದ್ರೆ ಬೈಕಲ್ಲಿ ಸ್ಕಿಡ್ ಆಗಿ ಬಿದ್ದೋಗ್ಬಿಟ್ಟೆ ಅದು ಅಂತ ಹೇಳ್ತಾನೆ. ಅದಕ್ಕೆ ಅಮ್ಮು ಹೇಳ್ತಾವಳೆ, ಅಲ್ಲ ಗಾಡಿನಲ್ಲಿ ಬಿದ್ದರೆ ಬೇರೆ ಎಲ್ಲೂ ಏಟಾಗಿಲ್ಲ, ಬರೀ ಕತ್ತತ್ರನೇ ಏಟ್ ಮಾಡ್ಕೊಂಡಿದ್ದೀರಾ, ನನಗೆ ಯಾಕೋ ಡೌಟು ನೀನು ಎಲ್ಲೋ ಜಗಳ ಮಾಡ್ಕೊಂಬಂದಿದ್ಯಾ ಅಂತ, ನಿಜ ಹೇಳು ಅಂತ ಹೇಳ್ತಾಳೆ. ಅದಕ್ಕೆ ನಿಜ ಹೇಳೋ ಕಾಡ್ಪಪ್ಪ ಅಂತ ಹೇಳ್ತಾಳೆ. ಅದಕ್ಕೆ ಅವ್ನು ಹೇಳ್ತಾ ಇದ್ದಾನೆ, ನೀನೇನು ದೊಡ್ಡ ಲಾಡ್ ಲಬಕ್ದಾಸು ಎಲ್ಲ ಹೇಳ್ಬಿಡೋಕ್ಕೆ, ಒಗೆಲೆ ನಮ್ಮ ಅಪ್ಪನಿಗೆ ನಾನು ಎದುರುಕೊಳ್ಳಲ್ಲ, ಎಂತಂದ್ರೆ ನಿನ್ಗೆ ಎದುರ್ಕೊಂಡ್ಬಿಡ್ತೀನಿ, ಬಿಡೇ ಜಾಗನ ಅಂತ ಹೇಳಿ ಅಲ್ಲಿಂದ ಸುಮ್ಮನೆ ಅವಳು ನ್ಯಾಮಾರಿಸಿ ಹೊರಟು ಬಂದ್ಬಿಡ್ತಾನೆ ವಲ್ಲಭ. ಅದೇ ಸಮಯಕ್ಕೆ ಸುಂದರಣ್ಣ ಮನೆಗೆ ಸಾಮಾನು ತಗೊಂಡು ಬರ್ತಾರೆ. ಅಲ್ಲಿಗೆ ಅಮೂಲ್ಯ ಬಂದ್ಬಿಟ್ಟು, ಅಲ್ಲ ಸುಂದರಣ್ಣ, ಚಿಕ್ಕಪ್ಪ ನನಗೊಂದು ಡೌಟು ಚಿಕ್ಕಪ್ಪ ಅಂತ ಸಪ್ಪಗೆ ನಿಂತಿರ್ತಾಳೆ. ಅದಕ್ಕೆ ಸುಂದರಣ್ಣ, ಯಾಕಮ್ಮ ಸಪ್ಪಗಿದೆಯಾ, ಏನಾಯಿತು ಅಂತ ಕೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ, ವಲ್ಲಭ ಕತ್ತತ್ರ ಏನೋ ಗಾಯ ಆಗಿದೆ, ಅವನೇನು ಹೇಳ್ದೆ ಸುಳ್ಳು ಹೇಳ್ತಾ ಇದ್ದಾನೆ ನನ್ನ ಹತ್ರ ಅಂತ ಹೇಳ್ತಾನೆ. ಅದಕ್ಕೆ ಸುಂದರಣ್ಣ ಹೇಳ್ತಾ ಇದ್ದಾರೆ, ಅಯ್ಯೋ ಶ್ರೀಕಂಠನ ಹತ್ರ ಜಗಳ ಮಾಡ್ಬೇಕಾದ್ರೆ ಎಲ್ಲೋ ಆಗಿರುತ್ತೆ ಬಿಡು ಅಂತ ಬೈ ಮಿಸ್ಟೇಕಾಗಿ ಬಾಯಿ ತಪ್ಪು ಹೇಳ್ಬಿಡ್ತಾನೆ. ಅದಕ್ಕೆ ಅಮೂಲ್ಯ, ಅಣ್ಣನ ಹತ್ರ ಜಗಳ ಆಡಿದ ವಲ್ಲಭ, ಏನಾಯಿತು ಪ್ಲೀಸ್ ಚಿಕ್ಕಪ್ಪ ನೀವು ಹೇಳಿಲ್ಲ ಅಂದರೆ ನನ್ನ ಮೇಲೆ ಆಣೆ ಅಂತ ಹೇಳ್ತಾಳೆ. ಅದಕ್ಕೆ ಸುಂದರ ಅವ್ರು ಹೇಳ್ತಾ ಇದ್ದಾರೆ, ಹಿಂಗೆ ಗಾಡಿ ಫುಡ್ ಡೆಲಿವರಿ ಮಾಡೋಕೆ ಹೋದಾಗ ಹಿಂಗೆ ಶ್ರೀಕಂಠ ಬೇಕು ಅಂತ ಕಿರಿಕ್ ತೆಗ್ದ, ಗಾಡಿ ಬಗ್ಗೆ ಎಲ್ಲ ಮಾತಾಡ್ದ, ಅದಕ್ಕೆ ಫೈಟ್ ಮಾಡಿ ಬಂದಿದ್ದು ಅಂತ ಇರೋದೆಲ್ಲ ಹೇಳ್ಬಿಡ್ತಾನೆ. ಮತ್ತಿನ್ನೊಂದು ಕಡೆ ಹನುಮಂತಣ್ಣವ್ರನ್ನ ನಂದವ್ರು ಕೇಳ್ತಾ ಇದ್ದಾರೆ ಅಂಗಡಿನಲ್ಲಿ. ಅಲ್ಲಿ ಕೇಳ್ತಿರ್ಬೇಕಾದ್ರೆ, ಹನುಮಂತಣ್ಣ ಅನಿಲ್ ಅವ್ರ ಮನೆಗೆ ಆರ್ಡ್ರು ಕೊಟ್ಬಿಟ್ಟು ಬರಬೇಕಾಗಿತ್ತು, ಅದನ್ನು ಕೊಟ್ಟಾಯ್ತಾ, ಸಾಮಾನೆಲ್ಲ ಆರ್ಡ್ರು ಕೊಟ್ಬಿಟ್ಟು ಬಂದಿದ್ದಾಯ್ತಾ ಕೇಳ ಹನುಮಂತಣ್ಣ ಅಂತ ಕೇಳ್ತಾರೆ. ಅದಕ್ಕೆ ಹನುಮಂತಣ್ಣ ಕೇಶವನ ಕೇಳ್ತಾರೆ. ಕೇಶವ ಹೌದು ಕೊಟ್ಬಿಟ್ಟು ಬಂದೆ ಅಂತ ಹೇಳ್ತಾನೆ. ಮತ್ತೆ ನಂದವ್ರು ಕೇಳ್ತಾ ಇದ್ದಾರೆ ಹನುಮಂತಣ್ಣ ಮತ್ತಿನ್ನೊಂದು ಆರ್ಡ್ರು ಕೊಟ್ಬಿಟ್ಟು ಬರಬೇಕಾಗಿತ್ತು, ಆರ್ಡ್ರ್ ಆಗಿದೆ, ಈಗ ಕೊಟ್ಬಿಟ್ಟು ಬರೋಕೆ ಹೇಳು ಅಂತ ಇವಾಗ ಇವನು ಬೇರೆ ಸುಂದರ ಬೇರೆ ಎಲ್ಲ ಹೊರಗಡೆ ಹೋಗಿದ್ದಾನೆ, ಇವನಿಗೆ ಕೊಟ್ಬಿಟ್ಟು ಬರೋಕೆ ಹೇಳು ಹನುಮಂತಣ್ಣ ಅಂತ ಹೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ಕೇಶವ ಹನುಮಂತಣ್ಣ ಬಿಸಿಲಿದೆ, ಒಂದು 5 ನಿಮಿಷ ಬಿಟ್ಕೊಂಡು ಹೋಗ್ತೀನಿ, ತುಂಬ ಬಿಸಿಲಿದೆ ಆಚೆ ಕಡೆ ಅಂತ ಹೇಳ್ತಾರೆ. ಅದಕ್ಕೆ ನಂದವರು, ಈಗಿನ ಕಾಲದ ಮಕ್ಕಳು ಹಾಗೇನೆ 5 ಹೆಜ್ಜೆ ಇಡೋಕ್ಕೂ 5 ನಿಮಿಷ ಬಿಸಿಲು ಅದು ಇದು ಅಂತ ಅದೇ ಹೇಳ್ತಾರೆ, ನಮ್ಮ ಕಾಲದಂಗೆ ಇದ್ದಿದ್ರೆ ತುಂಬ ಕಷ್ಟ ಆಗ್ತಾಯಿತ್ತು ಹನುಮಂತಣ್ಣ. ನೋಡು ಏನಾದರೂ ಹೇಳಿದ್ರೆ ಮುಖ ಉದಿಸ್ಕೊಳ್ಳೋದೊಂದು ಕಲ್ತಿದ್ದಾರೆ ಈಗಿನ ಕಾಲದ ಮಕ್ಕಳು, ಏನು ಕೇಳ್ತಾ ಇದ್ದಾರೆ, ನಮ್ಮ ತಂದೆ ತಾಯಿ ಏನದನ್ನು ಅರ್ಥ ಮಾಡ್ಕೊಳ್ಳಲ್ಲ. ನಮ್ಮ ಧರ್ಮ ಸಂಸ್ಕಾರ ಹೇಳ್ಕೊಡೋದು, ನಾವು ಸಂಸ್ಕಾರ ಹೇಳ್ಕೊಟ್ಟಿದ್ದೀವಿ, ಅವ್ರು ಕಲಿಯೋದು ಬಿಡೋದು ಅವ್ರ ಕರ್ಮ ಅಷ್ಟೇ ಅಂತ ಹಂಗೆ ಅಂತ ಇರ್ತಾನೆ. ಆಗ ಹನುಮಂತಣ್ಣ ಮಾತು ಚೇಂಜ್ ಮಾಡ್ತಾರೆ. ಸರಿ ನಂದ, ನೀನೆಲ್ಲೋ ಬ್ಯಾಂಕಿಗೆ ಹೋಗಬೇಕು ಅಂದಲ್ಲ, ಹೋಗ್ಬಿಟ್ಟು ಹೋಗು ಅಂತ ಹೇಳಿ ಅವನನ್ನು ಅಲ್ಲಿಂದ ಕಳಿಸ್ಬಿಟ್ಟು ಕೇಶವಾಗಿ ಹೇಳ್ತಾ ಇದ್ದಾರೆ, ಕೇಶವ ನಿಮ್ಮಪ್ಪ ಹಂಗೆ ನೀನು ತಲೆ ಕೆಡಿಸ್ಕೊಂಬೇಡ ಕಣಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಕೇಶವ ಹೇಳ್ತಾನೆ, ಇಲ್ಲ ಹನುಮಂತಣ್ಣ, ನಮ್ಮಪ್ಪ ಸುಮ್ಮನೆ ನನ್ನನ್ನು ಅವ್ರಿವ್ರು ಕಂಪೇರ್ ಮಾಡಿ ಯಾವಾಗಲೂ ಬೈಯೋದೆ, ಇದೇ ಆಗೋಯ್ತು, ನನ್ನ ನಿರ್ಧಾರ ನಾನು ಚೇಂಜ್ ಮಾಡಬಾರ್ದು, ಅದೇ ನಿರ್ಧಾರ ಇರಬೇಕು ಅಂತ ಹೇಳಿ ಅವನು ಅಲ್ಲಿಂದ ಹೊರಡ್ತಾನೆ. ಫುಡ್ ಡೆಲಿವರಿ ಮಾಡೋದಕ್ಕೆ ಹೋಗ್ತಾನೆ. ಅಲ್ಲಿ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಆರ್ಡರ್ ತೊಗೊಂಡು ಹೋಗ್ತಾನೆ. ಅಜ್ಜಿ ತಗೊಳ್ಳಿ, ನಿಮ್ಮ ಮನೆಗೆ ಆರ್ಡರ್ ಬಂದಿರೋದು ಅಂತ ಹೇಳ್ತಾರೆ. ಅದಕ್ಕೆ ಅಜ್ಜಿ ಹೇಳ್ತಾರೆ, ನೀನು ಯಾರಪ್ಪ? ನೀನು ನಂದನ ಮಗನಾ? ಓಹೋ ಇರಪ್ಪ ಒಳಗಡೆ ಬಾರಪ್ಪ ಅಂತ ಕರೀತಾರೆ. ಅದಕ್ಕೆ ಕೇಶವ, ಇಲ್ಲ ಅಜ್ಜಿ ನನಗೆ ತುಂಬ ಕೆಲಸ ಇದೆ, ಇನ್ನು ತುಂಬ ಆರ್ಡ್ರು ಮಾಡಬೇಕು, ಎಲ್ಲ ತುಂಬ ಆರ್ಡ್ರು ಕಳಿಸ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅಯ್ಯೋ ಬಾರಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಅವನು ಅಲ್ಲೇ ನಿಂತಿರ್ತಾನೆ ಬಾಗಲೇ. ಅಜ್ಜಿ ಬಂದು ಅವ್ನ ಬಾಯಿಗೆ ಸಕ್ಕರೆ ಹಾಕ್ಬಿಟ್ಟು
ಸರಿ ಅದಕ್ಕೆ ಅವ್ನು ಕೇಳ್ತಾನೆ ಕೇಶವ, ಅಲ್ಲ ಅಜ್ಜಿ ನಾನು ನಿಮಗೆ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು, ನೀವು ನನ್ನನ್ನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು, ಆದರೆ ಇಷ್ಟೊಂದು ಕ್ಲೋಸಾಗಿ ಮಾತಾಡ್ತಿದ್ದೀರಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಅಜ್ಜಿ ಹೇಳ್ತಾರೆ, ಅಯ್ಯೋ ನೀನು ಹೊಸ ಪರಿಚಯ, ನಿಮ್ಮಪ್ಪ ನನಗೆ ತುಂಬ ಪರಿಚಯ, ತುಂಬ ಒಳ್ಳೆ ಮನುಷ್ಯ ನಂದ. ಒಂದ್ಸಲಿ ನಾನು ನನ್ನ ಮಗ ನನ್ನ ಸೊಸೆ ನನ್ನ ಮೊಮ್ಮಗಳು ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕಾರಲ್ಲಿ ಆಕ್ಸಿಡೆಂಟ್ ಆಗೋಯ್ತಪ್ಪ. ನಮ್ಮ ಅದೃಷ್ಟ ಕೆಟ್ಟಾಗಿ ನನ್ನ ಮಗ ಸೊಸೆ ಇಬ್ಬರು ಸತ್ತೋಗಿ ನನ್ನ ಮೊಮ್ಮಗಳು ನಾನು ಉಳ್ಕೊಂಡ್ವಿ. ನನ್ನ ಮೊಮ್ಮಗಳನ್ನ ನೋಡ್ಕೊಳ್ಳೋಕ್ಕೋಸ್ಕರನೇ ಉಳ್ಕೊಂಡು ನಾನು ಏನೋ ಗೊತ್ತಿಲ್ಲ. ಆ ವಿಷಯ ತಿಳಿದಿದ್ದು ನನಗೆ ಪ್ರತಿ ತಿಂಗಳು ಉಚಿತವಾಗಿ ನಮ್ಮ ಮನೆಗೆ ರೇಷನ್ ಕಳಿಸ್ತಾ ಇದ್ದ. ನಾನು ಹೇಳ್ದೆ, ಇಲ್ಲಪ್ಪ ನಂಗೆ ಪೆನ್ಷನ್ ದುಡ್ಡು ಬರುತ್ತೆ ತಗೋ ಅಂತ ಒಂದು ತಿಂಗಳು ಪೆನ್ಷನ್ ದುಡ್ಡು ಕೊಟ್ಟಿದ್ದಕ್ಕೆ ಅದ್ರ ಡಬಲಷ್ಟು ರೇಷನ್ ನನಗೆ ಕಳಿಸ್ಬಿಟ್ಟ. ಅದಕ್ಕೆ ನಾನು ಅವನಿಗೆ ಇವಾಗ ದುಡ್ಡೇ ಕೊಡೋದು ಬಿಟ್ಟಿದ್ದೀನಿ, ಪ್ರತಿ ತಿಂಗಳು ಉಚಿತವಾಗಿ ನನಗೆ ರೇಷನ್ ಕಳಿಸ್ತಾ ಇದ್ದಾನೆ. ನಿಮ್ಮಪ್ಪ ತುಂಬ ಒಳ್ಳೆಯ ಮನುಷ್ಯ, ನಿಮ್ಮಪ್ಪನಂಥ ಬುದ್ಧಿ ನೀವು ಕಲ್ತಿದ್ದೀರಾ, ಅವನಂಥ ಮಕ್ಕಳು ಎಲ್ಲ ಮನೆಗೂ ಒಬ್ಬೊಬ್ರು ಇರಬೇಕು, ಹಾಗೆ ಹೀಗೆ ಅಂತ ಅಜ್ಜಿ ತುಂಬ ಹೊಗಳುತ್ತಾರೆ ನಂದವ್ರನ್ನ. ಅದನ್ನು ಕೇಳಿಸ್ಕೊಂಡು ಇವನು ಸ್ತಬ್ಧವಾಗಿ ಅಲ್ಲೇ ನಿಂತ್ಕೊಂಡ್ಬಿಡ್ತಾನೆ ಮಾಧವ. ಇದಿಷ್ಟು ಬಂದು ಗುರುವಾರ ಸಂಚಿಕೆಯ ಫುಲ್ ಎಪಿಸೋಡ್ ಫ್ರೆಂಡ್ಸ್. ಹಾಗೆ ನೀವು ನೆಕ್ಸ್ಟ್ ಗುರುವಾರ ಸಂಚಿಕೆಯ ಪ್ರೊಮೋ ನೋಡಬೇಕು ಅಂದರೆ ಈ ಚಾನಲ್ನ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹಾಗೆ ನಾನು ಹಾಕೋ ಎಲ್ಲ ವೀಡಿಯೋಸು ಕೂಡ ನೀವೇ ಮೊದಲು ನೋಡ್ಬೋದು ಸಬ್ಸ್ಕ್ರೈಬ್ ಮಾಡೋದ್ರಿಂದ. ಓಕೆ ಬಾಯ್.